ಎಲ್ರಿಗೂ ನಮಸ್ತೆ. ಇವತ್ತು ನಾನು ನಾಟಿ ಸ್ಟೈಲ್ ಮೊಟ್ಟೆ ಸಾಂಬಾರು ಮಾಡೋದನ್ನು ಹೇಳ್ತಾ ಇದ್ದೀನಿ. ರುಬ್ಬೋದಕ್ಕೋಸ್ಕರ ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಒಂದು ಸ್ವಲ್ಪ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಒಂದೇ ಒಂದು ಲವಂಗ, ಒಂದೇ ಒಂದು ಚಕ್ಕೆಯನ್ನು ನಾವು ತಗೋಬೇಕು. ಇವನ್ನೆಲ್ಲ ನಾವು ಆಯಿಲ್ ಹಾಕಿ ಹುರ್ಕೋಬೇಕಾಗುತ್ತೆ. ಮತ್ತು ಒಗ್ಗರಣೆಗೆ ಸ್ವಲ್ಪ ಟೊಮೊಟೊ ಮತ್ತು ಈರುಳ್ಳಿಯನ್ನು ಇಟ್ಟಿದ್ದೀನಿ. ರುಬ್ಬಕ್ಕೆ ಹಾಕೋಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಸಹ ತೊಗೊಂಡಿದ್ದೀನಿ. ಈ ಹುರಿದಾದ್ಮೇಲೆ ಸೇರಿಸೋದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿಯನ್ನು ಇಟ್ಟಿದ್ದೀನಿ. ಈಗ ಆಯಿಲ್ ಹಾಕಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿಯನ್ನು ನಾನು ಸೇರಿಸ್ತಾ ಇದ್ದೀನಿ. ರುಬ್ಬೋದಕ್ಕೋಸ್ಕರ ನಾನು ಹಸಿ ತೆಂಗಿನಕಾಯನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನು ಸಹ ಅಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ರುಬ್ಬಕ್ಕೆ ಇಟ್ಕೊಂಡಿರುವಂತಹ ಹುರಿದಿರುವಂತಹ ಈ ಸಾಮಗ್ರಿಗೆ ಇನ್ನೊಂದು ವಸ್ತುವನ್ನು ಸೇರಿಸಿದೆ. ಅದು ಗಸಗಸೆ. ಅದು ಟೇಸ್ಟನ್ನು ಚೆನ್ನಾಗಿ ಕೊಡುತ್ತೆ. ಈಗ ನಾವು ತೆಂಗಿನಕಾಯನ್ನು ಈ ರೀತಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀವಿ. ರುಬ್ಬಿಟ್ಟು ಹುರ್ಕೊಂಡಿದ್ದೀವಲ್ಲ, ಅದಕ್ಕೆ ಈ ಹಾಲನ್ನು ಹಿಂಡ್ಕೋಬೇಕು. ತೆಂಗಿನಕಾಯಿ ಫುಲ್ಲು ಹಾಕಬಾರ್ದು. ರುಬ್ಕೊಂಡಿರೋ ವಸ್ತು ಜೊತೆ ಈ ತೆಂಗಿನಕಾಯಿ ಹಾಲು ಸೇರಿಸ್ಬಿಟ್ಟು ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಮೊಟ್ಟೆಯನ್ನು ತಗೊಂಡಿದ್ದೀನಿ ಮತ್ತು ಈ ರೀತಿ ರುಬ್ಕೊಂಡಿದ್ದೀನಿ. ಈ ತೆಂಗಿನಕಾಯಿ ಹಿಪ್ಪೆಯನ್ನು ಬಿಸಾಕಬೇಕು, ಇಲ್ಲಾಂದರೆ ಗಂಟಲಲ್ಲಿ ಮತ್ತು ಎದೆಯಲ್ಲಿ ಒತ್ತುತ್ತೆ ಅಂತಾರೆ. ಈ ರೀತಿ ಟೊಮೊಟೊ ಈರುಳ್ಳಿಯನ್ನು ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡು ಅದಕ್ಕೆ ರುಬ್ಬಿರುವಂಥ ಮಸಾಲನ್ನು ಸೇರಿಸಬೇಕು. ಮಸಾಲೆಗೆ ಸ್ವಲ್ಪ ಟೇಸ್ಟಿಗೆ ತಕ್ಕಂತೆ ಉಪ್ಪನ್ನು ಸಹ ಸೇರಿಸಬೇಕು. ಮತ್ತು ಅದು ಚೆನ್ನಾಗಿ ಮಸಾಲೆ ವಾಸನೆ ಹೋಗೋವರೆಗೂ ಮಳ್ಳೋದಕ್ಕೆ ಬಿಡಬೇಕು. ಮಳ್ಳಿದ ಮೇಲೆ ನಾವು ಮೊಟ್ಟೆಯನ್ನು ಒಡೆದು ಬಿಡಬೇಕು, ಬೇಯಿಸಿ ಹಾಕಬಾರ್ದು. ಇದೇ ನಾಟಿ ಸ್ಟೈಲಿನ ಸ್ಪೆಷಾಲಿಟಿ. ಇದು ತುಂಬ ಈಸಿಯಾಗಿ ಮನೆಯಲ್ಲೇ ನಾವು ಮಾಡ್ಕೋಬಹುದು. ತುಂಬ ಟೇಸ್ಟಾಗಿರುತ್ತೆ. ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆ ತುಂಬ ಟೇಸ್ಟನ್ನು ಕೊಡುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಸದ್ಯದಲ್ಲೇ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.